ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನನ್ನ ಪ್ರಿಯ ಪರಲೋಕ ತಂದೆಯಾದ ದೇವರೇ, ಈ ಒಂದು ಮಧ್ಯಾಹ್ನ ಸಮಯದಲ್ಲಿ ಸರಿಯಾಗಿ ದೇವರೇ 12:25 ವಾಕ್ಯಾನುಸಾರವಾಗಿ ನಮ್ಮ ಹೃದಯಗಳನ್ನು ತೆರೆಯುವಾಗ ನೀವು ನಿಮ್ಮ ಆತ್ಮನಿಂದ ತುಂಬಿಸಿ, ಎಲ್ಲ ಕೇಡಿನಿಂದ ತಪ್ಪಿಸಿ ನೀವು ಮಾತನಾಡ್ರಿ. ನಾನು ಮಾತಾಡುವುದಲ್ಲ ದೇವ್ರೆ, ನಮ್ಮ ಸ್ವಂತ ಯೋಚನೆ, ನಮ್ಮ ಪ್ಲ್ಯಾನ್ ಬೇಡ ದೇವ್ರೆ, ನಿಮ್ಮ ಉದ್ದೇಶ, ನಿಮ್ಮ ಸಂಕಲ್ಪ ನೆರವೇರಿಸಿ ಎಲ್ಲ ವಿಷಯಗಳಲ್ಲಿ ಅದ್ಭುತ ಮಾಡಿ ನಡೆಸಬೇಕಂತೇಳಿ ಯೇಸುವಿನ ನಾಮದಲ್ಲಿ ಈ ವಾಕ್ಯ ನನಗೂ ಇಲ್ಲಿರುವಂಥ ಪ್ರತಿಯೊಬ್ಬೊಬ್ಬರಿಗೂ ಅವರ ಹೃದಯದಲ್ಲಿ ಇರುವಂಥ ಭಾರ ಯೇಸುವಿನ ವಾಕ್ಯದ ಶಕ್ತಿಯಿಂದಲೇ ಕಾರ್ಯ ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅದಕ್ಕೆ ಅಡ್ಡಿಯಾಗಿ ಈಗ ನಿದ್ರೆ ಆತ್ಮನು ಈಗ ತೊಲಗಿ ಹೋಗಲಿ. ಎಚ್ಚರಿಕೆಯಿಂದ ನಮ್ಮ ಹೃದಯವನ್ನ, ನಮ್ಮ ಕಿವಿಯನ್ನ, ನಮ್ಮ ಆಲೋಚನೆಗಳನ್ನ ದೇವರ ವಾಕ್ಯದ ಕಡೆಗೆ ತಿರುಗಿಸುವಾಗ ನಮಗಿರುವಂತ ಎಲ್ಲ ಸ್ಥಿತಿಗಳನ್ನ ಬದಲಾಯಿಸಿ ನೂತನ ಸ್ತುತಿಯನ್ನ ಕೊಟ್ಟು ಕೃಪೆ ತೋರಿಸಿ ನಡೆಸು. ನೂತನ ಸ್ಥಿತಿಯಿಂದಲೂ ನೂತನ ಸ್ತುತಿಯಿಂದಲೂ ನಿನ್ನನ್ನು ಆರಾಧಿಸುವಂತೆ ನೀವೇ ಸಹಾಯ ಮಾಡಿ ಕೃಪೆ ತೋರಿಸಿ ದಯ ತೋರಿಸಿ ನಡೆಸಬೇಕಂತೇಳಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನನ್ನ ಪ್ರಿಯ ಪರಲೋಕದ ತಂದೆ, ಆಮೇನ್. ಓಕೆ, ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ಕ್ರೈಸ್ತರ ಹೃದಯದಲ್ಲಿ ಏನಿರಬೇಕು, ಏನಿದ್ರೆ ಎಂಥ ಕೆಲಸವನ್ನು ದೇವರು ಮಾಡ್ತಾನೆ, ನಮ್ಮ ಹೃದಯದಲ್ಲಿ ಯಾವ ವಿಷಯಕ್ಕೋಸ್ಕರ ಪ್ರಯಾಸ ಪಡಬೇಕು, ನಮ್ಮ ಹೃದಯದಲ್ಲಿ ಯಾವ ವಿಷಯಕ್ಕೋಸ್ಕರ ಭಾರದಿಂದ ಪ್ರಾರ್ಥಿಸುವುದಾದರೆ ನಮ್ಮ ಹೃದಯದ ಸಂಕಲ್ಪಗಳು ದೇವರು ನೆರವೇರಿಸ್ತಾನೆ ಎಂಬುದಾಗಿ 2 ಕೊರಿಂಥ ಬರೆದಂಥ ಪತ್ರಿಕೆಯನ್ನು ನಾವು ತೆಗೆದುಕೊಳ್ಳೋಣ. 2 ಕೊರಿಂಥ 7ನೇ ಅಧ್ಯಾಯ 2ನೇ ವಚನವನ್ನು ನಾವು ಓದಿಕೊಳ್ಳೋಣ. 2 ಕೊರಿಂಥ ಬರೆದಂಥ ಪತ್ರಿಕೆ ಕೂಡ ಸಾಯುವುದಕ್ಕೂ ಕೂಡ ಬದುಕುವುದಕ್ಕೂ ನೀವು ನಮ್ಮ ಹೃದಯದಲ್ಲಿದ್ದೀರೆಂದು ಮೊದಲೇ ಹೇಳಿದ್ದೇನಲ್ಲ. 2 ಕೊರಿಂಥ ಬರೆದಂಥ ಪತ್ರಿಕೆ ಪುಟದ ಸಂಖ್ಯೆ 223. ಈ ಒಂದು ಮತ್ತಾಯ ಬರೆದ ಸುವಾರ್ತೆ, ಲೂಕನ ಸುವಾರ್ತೆ, ಮಾರ್ಕನ ಸುವಾರ್ತೆ ಎಂಬುದಾಗಿ ಈ ಒಂದು ಇರುವಂಥ ಅಧ್ಯಾಯಗಳಿಂದ ಈ ಕಡೆ 223. ನೀವು ಆ ಕಡೆ ನೋಡಿದರೆ ಸಿಗಲ್ಲ, ಅದು ಈ ಕಡೆ ನೋಡುವುದಾದರೆ, ಹಿಂದಕ್ಕೆ ನೋಡುವುದಾದರೆ ನೀವು ದೇವರ ವಾಕ್ಯವನ್ನು ನಿಮಗೆ ಸ್ಪಷ್ಟವಾಗಿ ದೊರಕುತ್ತೆ. 2 ಕೊರಿಂಥ ಬರೆದಂಥ ಪತ್ರಿಕೆ 7ನೇ ಅಧ್ಯಾಯ 2ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಹೃದಯಗಳಲ್ಲಿ ನನಗೆ ಸ್ಥಳ ಕೊಡಿರಿ. ಹಲ್ಲೆಲೂಯಾ. ಇಲ್ಲಿ ಯಾರು ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ, ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ಬಂದು, ನಮ್ಮ ಒಂದು ಮನೆಗೆ ಬಂದು, ನಮ್ಮ ಒಂದು ನಾವಿರುವಂಥ ಸ್ಥಳದಲ್ಲಿ ಬಂದು ಆತನು ನಮ್ಮನ್ನು ಕೇಳಿಕೊಳ್ತಾ ಇದ್ದಾನೆ, ನಿಮ್ಮ ಹೃದಯದಲ್ಲಿ ನನಗೆ ಸ್ಥಳವನ್ನು ಕೊಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಹೃದಯದಲ್ಲಿ ಏನಿರಬೇಕು. ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ಬಂದ ಮೇಲೆ ಏನು ಮಾಡ್ತಾನೆ? ಅನೇಕರಿಗೆ ಹೃದಯ ಇದೆ. ಎಷ್ಟು ಜನರಿಗೆ ಹೃದಯ ಇದೆ? ಹೃದಯ ಇದ್ದಂಥವ್ರು ಹಲ್ಲೆಲೂಯಾ. ನನಗೆ ಹೃದಯ ವೀಕ್ ಆಗಿದೆ ಅನ್ನೋರು ಹಲ್ಲೆಲೂಯಾ. ಹೃದಯ ವೀಕ್ ಆಗಿದೆನಾ? ನಿಜ. ಯಾರಿಗಾದರೂ ಕೇಳ್ರಿ ನೀವು, ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ನಿಮ್ಮ ಹೃದಯ ಹೆಂಗಿದೆ ಅಂದರೆ ಸ್ವಲ್ಪ ವೀಕ್ ಆಗಿದೆ ಅಂತೇಳಿ ಡಾಕ್ಟ್ರು ಹೇಳಿದ್ದಾರೆ. ನಮ್ಮ ಸಭೆಯಲ್ಲಿ ಕೂಡ ಅಂಥವ್ರು ಇದ್ದಾರೆ.
ಯಾಕೆ ನನಗೆ ಹೆಂಗೆ ಗೊತ್ತಂತೀರಾ? ನನ್ನ ಹತ್ರ ಬಂದು ಪಾಸ್ಟರ್ ಹತ್ರ ಬಂದು ನನ್ನ ಹೃದಯ ಸ್ವಲ್ಪ ವೀಕ್ ಆಗಿದೆ, ಸ್ಟೆಂಟ್ ಹಾಕಿದ್ದಾರೆ, ನನ್ನ ಹೃದಯಕ್ಕೆ ಆಪ್ರೇಷನ್ ಮಾಡಿದ್ದಾರೆ, ನನ್ನ ಹೃದಯದೊಳಗೆ ಏನೋ ಸ್ವಲ್ಪ ಕೆಲವು ಕಾರ್ಯಗಳು ನಡೀತಾ ಇಲ್ಲ ಅಂಥೇಳಿ ಅನೇಕ ಆಪ್ರೇಷನ್ಗಳು ಮಾಡಿದ್ದಾರೆ, ಅನೇಕ ಒಂದು ಚಿಕ್ಕ ಚಿಕ್ಕವಾದಂಥ ಸರ್ಜರಿಗಳನ್ನು ಮಾಡಿದ್ದಾರೆ ಅಂಥೇಳಿ ಅನೇಕರು ಹೇಳುವಾಗ ಅದು ನನಗೆ ಗೊತ್ತು. ಹಲ್ಲೆಲೂಯಾ. ಹಾಗೆಯೇ ಇಲ್ಲಿ ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ಏನಿರಬೇಕಂತ ಬಯಸ್ತಾ ಇದ್ದಾನೆ. ನಾವು ಫಸ್ಟು ದೇವರಿಗೆ ನಮ್ಮ ಹೃದಯವನ್ನು ಕೊಡಬೇಕು, ಆಮೇಲೆ ಆ ದೇವರು ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಹೃದಯದಲ್ಲಿ ಯಾರ್ಯಾರಿಗೋ ಸ್ಥಳವನ್ನು ಕೊಡ್ತೇವೆ, ಯಾರ್ಯಾರಿಗೋ ನಾವು ಅವಕಾಶವನ್ನು ಕೊಡ್ತೇವೆ. ನಮ್ಮ ಹೃದಯದಲ್ಲಿ ಕೆಟ್ಟದಾದಂಥ ಯೋಚನೆಗಳಿಗೆ, ಕೆಟ್ಟದಾದಂಥ ಭಾವನೆಗಳಿಗೆ, ಕೆಟ್ಟದಾಗಿರುವಂಥ ಆ ಒಂದು ಕೆಲಸಗಳಿಗೆ ನಮ್ಮ ಹೃದಯದಲ್ಲಿ ನಾವು ಸ್ಥಳವನ್ನು ಕೊಡ್ತೇವೆ. ಆದರೆ ಯೇಸು ಕ್ರಿಸ್ತನು ನೇರವಾಗಿ ಕೇಳ್ತಾ ಇದ್ದಾನೆ, ನಿಮ್ಮ ಹೃದಯದಲ್ಲಿ ನನಗೆ ಸ್ವಲ್ಪ ಸ್ಥಳವನ್ನು ಕೊಡ್ರಿ. ಹಲ್ಲೆಲೂಯಾ. ನಮ್ಮ ಹೃದಯ ದೊಡ್ಡದಿದೆನಾ ಸಣ್ಣದಿದೆನಾ? ಎಷ್ಟಿದೆ ನಮ್ಮ ಹೃದಯ? ಸಣ್ಣದು, ಮುಷ್ಟಿಯಷ್ಟು, ಎಡಗೈ ಮುಷ್ಟಿಯಷ್ಟು ನಮ್ಮ ಹೃದಯ ನಮ್ಮ ಹತ್ರ ಇದೆ. ಆ ಹೃದಯ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ದೇವರನ್ನು ನಾವು ಈ ಉಂಟು ಮಾಡಿದ ಇಡೀ ಲೋಕವನ್ನು ಉಂಟು ಮಾಡಿದ ದೇವರನ್ನು, ಈ ಲೋಕವನ್ನು ಸೃಷ್ಟಿ ಮಾಡಿದಂಥ ನಮ್ಮ ಸೃಷ್ಟಿಕರ್ತನನ್ನು ನಾವು ಸರಿಯಾಗಿ ಪ್ರಾರ್ಥನೆ ಮಾಡುವುದಾದರೆ, ಸರಿಯಾಗಿ ನಾವು ಬೇಡಿಕೊಳ್ಳುವುದಾದರೆ, ನಮ್ಮ ಹೃದಯದಲ್ಲಿ, ಕ್ರೈಸ್ತರ ಹೃದಯದಲ್ಲಿ ದೇವರು ಬಂದು ವಾಸ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಾಗೆಯೇ 1 ಕೊರಿಂಥ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡೋಣ. ಒಂದು ಸಾರಿ 3ನೇ ಅಧ್ಯಾಯ 16ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ, ಕ್ರೈಸ್ತರ ಹೃದಯದಲ್ಲಿ ಏನಿರಬೇಕು, ಹೇಗಿರಬೇಕಂತೇಳಿ. ಕ್ರೈಸ್ತರ ಹೃದಯದಲ್ಲಿ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಹಲ್ಲೆಲೂಯಾ. ಈ ಪ್ರಶ್ನೆಯನ್ನ ದೇವರು ಎಲ್ಲಿ ಪ್ರಶ್ನಿಸಿಲ್ಲ, ಆದರೆ ಕ್ರೈಸ್ತರಾಗಿರುವಂಥ ನಮಗೆ, ನಮ್ಮ ಹೃದಯಕ್ಕೆ ಒಂದು ಪ್ರಶ್ನೆಯನ್ನು ಹಾಕ್ತಾ ಇದ್ದಾನೆ. ನೀವು ದೇವರ ಆತ್ಮವನ್ನು ಹೊಂದಿದ್ದೀರಂತೇಳಿ ನಿಮಗೆ ಗೊತ್ತಿಲ್ಲವೋ? ಈ ದಿನ ಪ್ರಿಯ ದೇವಜನರೇ, ದೇವರ ಆಲಯಕ್ಕೆ ಬರುವಂಥ ನಾವು, ಕ್ರೈಸ್ತರಾಗಿರುವಂಥ ನಾವು, ಯೇಸುವನ್ನು ಆರಾಧಿಸುವಂಥ ನಾನು, ನೀನು, ನಮ್ಮೆಲ್ಲರ ಪ್ರಾರ್ಥನೆ ದೇವರಿಗೆ ಧೂಪದಂತೆ ಕೇಳಿಸಿಕೊಳ್ಳಬೇಕು. ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಸಿಗಬೇಕು. ನಮ್ಮ ಪ್ರಾರ್ಥನೆಗೆ ಅದ್ಭುತ ಆಗಬೇಕು. ನಮ್ಮ ಪ್ರಾರ್ಥನೆಗೆ ಒಂದು ಬಲ ಬರಬೇಕು. ನಮ್ಮ ಪ್ರಾರ್ಥನೆಗೆ ದೇವರು ಬಿಡುಗಡೆಯನ್ನು ಕೊಡಬೇಕು. ನಮ್ಮ ಪ್ರಾರ್ಥನೆಗೆ ಒಂದು ದೊಡ್ಡ ಕಾರ್ಯ ನಡೆಯಬೇಕಂದ್ರೆ ಕ್ರೈಸ್ತರ ಹೃದಯದಲ್ಲಿ ದೇವರ ಆತ್ಮನು ವಾಸ ಮಾಡಬೇಕು. ಹಲ್ಲೆಲೂಯಾ. ಕ್ರೈಸ್ತರ ಹೃದಯ ಹೇಗಿರಬೇಕಂದ್ರೆ ದೇವರ ಆತ್ಮನು ವಾಸ ಮಾಡುವ ರೀತಿಯಲ್ಲಿ ಕ್ರೈಸ್ತರ ಹೃದಯದಲ್ಲಿ ನಾವು ಕಾಪಾಡಿಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಕ್ರೈಸ್ತರ ಹೃದಯ ಹೇಗಿರಬೇಕು? ಆ ಹೃದಯದಲ್ಲಿ ಏನಿರಬೇಕಂದ್ರೆ ಕ್ರೈಸ್ತರ ಹೃದಯದಲ್ಲಿ ಯೇಸು ಸ್ವಾಮಿ ವಾಸ ಮಾಡಬೇಕು. ಯೇಸು ಸ್ವಾಮಿ ಬಂದು ವಾಸ ಮಾಡಿದ ತದನಂತರ ನಮ್ಮ ಹೃದಯದಲ್ಲಿ ಯಾವ ಆತ್ಮನನ್ನು ಹೊಂದಿಕೊಳ್ಳಬೇಕಂದ್ರೆ ದೇವರ ಆತ್ಮನನ್ನು ನಾವು ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ. ಹಾಲೆಲೂಯಾ. ದೇವರ ಆತ್ಮ ಇಲ್ಲ ಅಂದರೆ ಯಾವ ಆತ್ಮ ಬಂದು ನಮ್ಮನ್ನು ಕೆಡಿಸುತ್ತದೋ ಗೊತ್ತಿಲ್ಲ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ, ನೇರವಾಗಿ, ವಿವರವಾಗಿ ದೇವರು ಹೇಳ್ತಾ ಇದ್ದಾನೆ, ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ?
ಈ ದಿನ ಕ್ರೈಸ್ತರ ಹೃದಯಗಳಲ್ಲಿ ಕೆಲವು ಕೆಟ್ಟ ಆಲೋಚನೆಗಳು ಇದ್ದಾವೆ. 2 ಹೃದಯಗಳನ್ನು ನಾವು ಹೊಂದಿದವರಾಗಿದ್ದೇವೆ, 2 ಮನಸ್ಸುಳ್ಳವರಾಗಿದ್ದೇವೆ, 2 ಸ್ವಭಾವಗಳನ್ನು ನಾವು ಧರಿಸಿಕೊಂಡಿದ್ದೇವೆ. ಸುಣ್ಣ ಹಚ್ಚಿದ ಸಮಾಧಿಯ ಹಾಗೆ ನಾವೇನು ಮಾಡ್ತಾ ಇದ್ದೇವೆ, ನಮ್ಮ ಹೃದಯವನ್ನು ನಾವೇ ಮೋಸ ಮಾಡಿಕೊಳ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಹೃದಯವನ್ನು ಯಾರಾದರೂ ಮೋಸ ಮಾಡ್ತಾರಾ? ಯಾರಾದರೂ ಮೋಸ ಮಾಡ್ತಾರ ಅನ್ನೋರಿದ್ರೆ ಹೇಳ್ರಿ. ನಮ್ಮನ್ನು ಯಾರಾದರೂ ಮೋಸ ಮಾಡ್ಬೋದು, ನಮ್ಮ ಕುಟುಂಬವನ್ನು ಯಾರಾದರೂ ಮೋಸ ಮಾಡ್ಬೋದು, ನಮ್ಮ ಜೀವಿತವನ್ನು ಯಾರಾದರೂ ಮೋಸ ಮಾಡ್ಬೋದು. ಆದರೆ ಈ ಶರೀರದಲ್ಲಿ ಇರುವಂಥ ಹೃದಯವನ್ನು ಮೋಸ ಮಾಡುವುದು ಯಾರೂ ಅಲ್ಲ, ನಮ್ಮ ಹೃದಯಕ್ಕೆ ಹಾನಿ ತರುವುದು ನಾವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೃದಯ ಯಾವಾಗ ಬಹಳ ನೋವುತ್ತೆ ಹೇಳ್ರಿ? ಹೃದಯ ಯಾವಾಗ ಭಾಳ ನೋವು ಬರುತ್ತೆ ಹೇಳ್ರಿ? ಹೆಚ್ಚಾಗಿ ಯೋಚನೆ ಮಾಡಿದಾಗ, ಹೆಚ್ಚಾಗಿ ಅಪನಂಬಿಕೆಯ ಮಾತುಗಳನ್ನು ಮಾತಾಡಿದಾಗ, ಹೆಚ್ಚಾಗಿ ಟೆನ್ಷನ್ ತಗೊಂಡಾಗ ಇದ್ದಕ್ಕಿದ್ದಂಗೆ ಏನಾಗುತ್ತೆ, ಹೃದಯ ನೋವ್ತಾ ಇದೆ, ಎದೆ ನೋವು ಬಂದಿದೆ, ನನಗೆ ಯಾಕೋ ಇಲ್ಲಿ ಗಟ್ಟಿಗೆ ಹಿಡ್ಕೊಂಡಂಗೆ ಆಗುತ್ತೆ, ಏನು ಮಾಡಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ, ಎಷ್ಟು ಪ್ರಾರ್ಥನೆ ಮಾಡಿದರೂ ನನಗೆ ದೇವರು ಆರೋಗ್ಯವನ್ನು ಕೊಡ್ತಾ ಇಲ್ಲ, ಎಷ್ಟು ಪ್ರಾರ್ಥನೆ ಮಾಡಿದರೂ ಯಾಕೋ ನನಗೆ ಇದ್ದ ಸ್ಥಿತಿ ಬದಲಾಗ್ತಾ ಇಲ್ಲ, ಎಷ್ಟು ಪ್ರಾರ್ಥನೆ ಮಾಡಿದರೂ ನನ್ನ ಹೃದಯದಲ್ಲಿ ಹೇಳಲಾರದಂಥ ಭಾರವಿದೆ, ಹೇಳಲಾರದಂಥ ನೋವಿದೆ ಅಂತ ಅನ್ನುವುದಾದರೆ, ನೀವು ಪ್ರಿಯ ಕ್ರೈಸ್ತರಾದಂಥ ನಾವು ಇಲ್ಲಿರುವಂಥ ಪ್ರತಿಯೊಬ್ಬೊಬ್ಬರು ನಮ್ಮ ಹೃದಯದಲ್ಲಿ ಇದುವರೆಗೂ ಯಾರ್ಯಾರಿಗೋ ಅವಕಾಶವನ್ನು ಕೊಟ್ಟಿದ್ದೇವೆ, ನಮ್ಮ ಹೃದಯದಲ್ಲಿ ಯಾರ್ಯಾರೋ ಕೆಲಸವನ್ನು ಮಾಡಲಿಕ್ಕೆ ಸ್ಥಳವನ್ನು ಕೊಟ್ಟಿದ್ದೇವೆ. ಆದರೆ ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, ದೇವರ ಆತ್ಮನನ್ನ ನಿಮ್ಮ ಹೃದಯದಲ್ಲಿ ನೀವು ಸ್ವೀಕಾರ ಮಾಡುವುದಾದರೆ ಆ ದೇವರ ಆತ್ಮನು ನಿಮ್ಮ ಸ್ಥಿತಿಯನ್ನ ಬದಲಾಯಿಸಿ ಹೊಸ ಸ್ಥಿತಿಯನ್ನ, ಹೊಸ ಪರಿಸ್ಥಿತಿಯನ್ನ, ಹೊಸ ಕಾರ್ಯಗಳನ್ನ ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲೇ ಇದ್ದವ್ರು ಹಾಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಕ್ರೈಸ್ತರ ಹೃದಯದಲ್ಲಿ ಯಾರಿರಬೇಕು? ಯೇಸು ಕ್ರಿಸ್ತನಿರಬೇಕು. ಯೇಸು ಕ್ರಿಸ್ತನು ಬಂದಾದ್ಮೇಲೆ ಯಾವ ಆತ್ಮ ಕಾರ್ಯ ಮಾಡಬೇಕಂದ್ರೆ ದೇವರ ಆತ್ಮನು ಮಾತ್ರನೇ ಕಾರ್ಯ ಮಾಡಬೇಕು. ದೆವ್ವದ ಆತ್ಮಕ್ಕಾಗಲಿ ಬೇರೆ ಬೇರೆ ಆತ್ಮಕ್ಕಾಗಲಿ ನಾವು ಸ್ಥಳವನ್ನು ಕೊಟ್ಟರೆ, ಸ್ವಲ್ಪ ಸ್ಥಳ ಕೊಟ್ಟರೆ ಸಾಕು. ಕೆಲವೊಂದು ವಿಚಾರಗಳಲ್ಲಿ ನಾವು ನೋಡ್ತೇವೆ, ಸ್ವಲ್ಪ ನಿಮ್ಮ ಮನೆ ಹತ್ರ ನಾವು ಶೆಡ್ ಹಾಕ್ಕೊಳ್ತೇವೆ ಅಂತಂದ್ರೆ ಯಾರಿಗಾದ್ರೂ ಕೊಡ್ತೀವ ನಾವು? ಇಲ್ಲಪ್ಪ. ನಾವು 5 ಲಕ್ಷ ಕೊಟ್ಟು ಮನೆಯನ್ನು ಸೈಟನ್ನು ತಗೊಂಡಿದ್ದೇವೆ, 10 ಲಕ್ಷ ಕೊಟ್ಟು ಸೈಟನ್ನು ತಗೊಂಡಿದ್ದೇವೆ. ನಾವು ಎಷ್ಟು ಕಷ್ಟಪಟ್ಟು ನಾವು ನಮ್ಮ ಸೈಟನ್ನು ತಗೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೇವೆ. ಆ ರಿಜಿಸ್ಟ್ರೇಷನ್ ಆದಮೇಲೆ ಬೇರೆ ಯಾರಿಗಾದರೂ ಒಂದು ಸ್ವಲ್ಪ ಸ್ಥಳವನ್ನು ಕೊಟ್ಟರೆ ಏನು ಮಾಡ್ತಾರೆ? ಅವರು ಇದ್ದು ನಾವು ಅಲ್ಲಿಗೆ ಹೋಗಿ ನೋಡಲಿಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಅವ್ರು ಏನು ಮಾಡ್ತಾರೆ? ಆ ಸ್ಥಳ ಎಲ್ಲ ಕೂಡ ಅವ್ರ ಹೆಸರು ಮೇಲೆ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಬರುತ್ತೋ, ಹೇಗೆ ಬರುತ್ತೋ ಹಾಗೆ ಕ್ರೈಸ್ತರ ಹೃದಯದಲ್ಲಿ ಯೇಸು ವಾಸ ಮಾಡಬೇಕು. ಹಲ್ಲೆಲೂಯಾ. ಆ ಕ್ರೈಸ್ತರ ಹೃದಯದಲ್ಲಿ ಯೇಸು ಬಂದ ಮೇಲೆ ದೇವರ ಆತ್ಮನೇ ಕಾರ್ಯ ಮಾಡಬೇಕು ಹೊರತು ಯಾವ ಮನುಷ್ಯನ ಆತ್ಮವಾಗಲಿ, ಯಾವ ಬೇರೆ ನನ್ನ ಮಕ್ಕಳ ಆತ್ಮವಾಗಿರಲಿ, ಯಾರೋ ನಮಗೆ ಗೊತ್ತಿರುವವರ ಆತ್ಮವಾಗಿರಲಿ ಆ ಹೃದಯದಲ್ಲಿ ಕಾರ್ಯ ಮಾಡಿತಂದರೆ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಿದರೆ ಮಾತ್ರನೇ ನಾವೇನಾಗ್ತೇವೆ? ಒಳ್ಳೆಯವರಾಗ್ತೇವೆ. ಇಲ್ಲ ಅಂದರೆ ಅವ್ರು ಹೇಳ್ದಂಗೆ ನಾವು ಕೇಳಿಲ್ಲ ಅಂದರೆ ಏನು ಮಾಡ್ತಾರೆ? ನಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ನಮ್ಮ ಬಗ್ಗೆ ಕೆಟ್ಟ ವಿಷಯಗಳನ್ನು ಬೇರೆಯವರಿಗೆ ಹಬ್ಬಿಸ್ತಾರೆ. ಈ ದಿನ ಕೆಟ್ಟದ್ದು ನಮ್ಮಿಂದ ಹೊರಗಡೆ ಹೋಗಬಾರ್ದಂದ್ರೆ ನಾವು ನಮ್ಮ ಹೃದಯದಲ್ಲಿ ಯೇಸುವಿಗೆ ಅವಕಾಶ ಮಾಡಿಕೊಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಒಬ್ಬ ಭಕ್ತನು ಈ ರೀತಿಯಾಗಿ ಹಾಡನ್ನು ಹಾಡಿದಾನೆ. ಏನಂತಂದರೆ, ಈ ಹೃದಯವೆಂಬ ಮನೆಯಲ್ಲಿ ಬಾ ಯೇಸು, ಇಲ್ಲಿ ನೀನಿಲ್ಲದೆ ಬೆಳಕಿಲ್ಲವೋ, ಈ ಹಗಲಿನ
ಬಾ ಯೇಸು. ಇಲ್ಲಿ ಬೆಳಕಿಲ್ಲದೆ ಏಕಾಂತವೋ, ಒತ್ತು ಹೋಗದು ಈ ಬದುಕು, ಈ ಬಾಳಲ್ಲಿ ಕತ್ತಲಾಗದು. ನೀನಿದ್ದಲ್ಲಿ ಒತ್ತು ಹೋಗದು ಈ ಬದುಕು, ಈ ಬಾಳಲ್ಲಿ ಕತ್ತಲಾಗದು. ನೀನಿದ್ದ ಈ ಬದುಕಲ್ಲಿ, ಈ ಹೃದಯವೆಂಬ ಮನೆಯಲ್ಲಿ ಬಾ ಯೇಸು. ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ, ಈ ಹಗಲಿನ ಬದುಕಲ್ಲಿ ಬಾ ಯೇಸು. ಈ ಹಗಲ ಏಕಾಂತವೋ. ಹಲ್ಲೆಲೂಯಾ. ಈ ಹೃದಯವೆಂಬ ಮನೆಯಲ್ಲಿ ಯಾರು ಬರಬೇಕು? ಯೇಸು ಕ್ರಿಸ್ತನು ಬರಬೇಕು. ಆತನು ಬಂದಾದ ಮೇಲೆ ಯಾರಿಗೆ ಅವಕಾಶ ಕೊಡಬೇಕು? ದೇವರ ಆತ್ಮನಿಗೆ ನಾವು ಅವಕಾಶ ಕೊಡಬೇಕು. ಪ್ರಿಯ ದೇವಜನರೇ, ಈ ಕ್ರೈಸ್ತರಾದಂಥ ನಾವು ಎಲ್ಲಿ ತಪ್ಪಿ ಹೋಗ್ತಾ ಇದ್ದೇವೆಂದರೆ, ಎಲ್ಲಿ ನಾವು ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ, ನಮ್ಮ ಹೃದಯವೆಂಬ ಮನೆಯಲ್ಲಿ ಕೊಡಬೇಕಾದಂಥವರಿಗೆ ನಾವು ಅವಕಾಶ ಕೊಡದೆ, ಯಾರ್ಯಾರಿಗೋ ನಾವು ಅವಕಾಶ ಕೊಟ್ಟು ಯಾರ್ಯಾರಿಗೋ ನಮ್ಮ